ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತದರೊಳ್ ಒಂದುಗೂಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಆರೋಗ್ಯವೇ ಭಾಗ್ಯ ಎನ್ನುವ ಜಗತ್ತಿನಲ್ಲಿ ನೊಂದವರ ಪಾಲಿಗೆ ಆಪದ್ಬಾಂಧವರಾಗಿ ನಿಲ್ಲುವ ವೈದ್ಯನೇ ನಿಜವಾದ ದೈವ ಸ್ವರೂಪಿ. ವೈದ್ಯಕೀಯ ಕ್ಷೇತ್ರವನ್ನು ಕೇವಲ ವೃತ್ತಿಯನ್ನಾಗಷ್ಟೇ ನೋಡದೆ ಅದನ್ನೊಂದು ಪವಿತ್ರ ತಪಸ್ಸನ್ನಾಗಿ ಸ್ವೀಕರಿಸಿದ ಅಪರೂಪದ ಚೇತನ ಡಾಕ್ಟರ್ ಬಿ.ಟಿ. ರುದ್ರೇಶ್. ವೈದ್ಯಕೀಯದ ಪ್ರತಿ ವಿಭಾಗವೂ ಮನುಷ್ಯನ ಆರೋಗ್ಯ ಹಾಗೂ ಜೀವನ ಸುಧಾರಣೆಗಾಗಿಯೇ ಎಂಬುದು ಗಮನೀಯ. ಮೊದಲ ಉಸಿರಿನ ಗಳಿಗೆ ಮಿಲಿಯನ್ ವೀರ್ಯಾಣುಗಳಲ್ಲಿ ನಡೆಯುವ ಆಯ್ಕೆಯೇ ಬಸಿರು. ನಂತರದ ಉಸಿರ ಸಾರ್ಥಕಪಡಿಸಿಕೊಳ್ಳುವ ನಿಟ್ಟಿನ ಹರಸಾಹಸದ ಸಾರ ಸಂಗ್ರಹವೇ ಜೀವನಯಾನ ಎಂಬ ತಥ್ಯವನ್ನ ಒಲಿದು ನಡೆದ ಜೀವರಿಗೀಗ 70. ಹೋಮಿಯೋಪತಿ ಏನ್ ಹೇಳುತ್ತೆ? ಕಾಯಿಲೆ ಕೇವಲ ಕೀಟಾಣುಗಳು, ಪರಾವಲಂಬಿ ಕೀಟಗಳಿಂದ ಬರೋದಿಲ್ಲ. ಮನುಷ್ಯ ತನ್ನ ಸಂಬಂಧವನ್ನ ಸಮಾಜ, ಕುಟುಂಬ, ಕಾರ್ಯಕ್ಷೇತ್ರ ಮೂರ ಜೊತೆ ಹಿತಮಿತವಾದ ಸಂಬಂಧ ಇಟ್ಕೋಬೇಕು. ಇಲ್ಲದೆ ಇದ್ರೆ ಕಾಯಿಲೆ ಅಲ್ಲಿಂದ ಬರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆಲ್ಲವೂ ಸಂಘಟಿತವಾಗಿ ಔಷಧಿ ಕೊಡಬೇಕು ಅಂತ 200 ವರ್ಷಗಳ ಹಿಂದೆ ಆ ಮಹಾತ್ಮ ಹಾನಿಮನ್ ಹೇಳಿದ್ನಲ್ಲ, ಹ್ಯಾಟ್ಸ್ ಆಫ್ ಟು ಹಿಮ್. ಅದನ್ನ ನಾನು ಅವಿರತವಾಗಿ ನಡೆಸ್ಕೊಂಡು ಬಂದಿದ್ದೀನಿ. ಬೆಳವಾಡಿ ತಿಪ್ಪೇಸ್ವಾಮಿ ರುದ್ರೇಶ್ ಎನ್ನುವ ಈ ಹೆಸರಿನ ಹಿಂದೆ ತಂದೆ ತಿಪ್ಪೇಸ್ವಾಮಿ ಹಾಗೂ ತಾಯಿ ಶಾಂತಮ್ಮನವರ ಸಂಸ್ಕಾರವಿದೆ. ಹುಟ್ಟೂರು ಬೆಳವಾಡಿಯ ಮಣ್ಣಿನ ಗುಣವಿದೆ. ನಾಡಿನ ಅತ್ಯುನ್ನತ ನಾಡೋಜ ಗೌರವಕ್ಕೆ ಭಾಜನರಾಗಿರುವ ಈ ಮಹಾತ್ಮನ ಬದುಕು ಕೇವಲ ಹೋಮಿಯೋಪತಿ ಕ್ಷೇತ್ರಕ್ಕಷ್ಟೇ ಅಲ್ಲ, ಇಡೀ ಕನ್ನಡ ನಾಡಿಗೆ ಸಿಕ್ಕ ಸಾರ್ಥಕ ಸಂಜೀವಿನಿ. ಬೆಂಗಳೂರಿನ ಸಾಂಸ್ಕೃತಿಕ ಹೃದಯ ಭಾಗವಾದ ಗಾಂಧಿ ಬಜಾರ್ನ ಐತಿಹಾಸಿಕ ಡಿವಿಜಿ ರಸ್ತೆಯಲ್ಲಿರುವ ಅಶ್ವಿನಿ ಕ್ಲಿನಿಕ್ ಕೇವಲ ಒಂದು ಆಸ್ಪತ್ರೆಯಲ್ಲ, ಅದೊಂದು ನಂಬಿಕೆಯ ದೇವಸ್ಥಾನ. ಬರೋಬ್ಬರಿ 70 ವರ್ಷಗಳ ಹಿಂದೆ ಹಿರಿಯ ಗುರುಗಳಾದ ಡಾಕ್ಟರ್ ಕೃಷ್ಣಮೂರ್ತಿಯವರು ಬಿತ್ತಿದ ಈ ವೈದ್ಯಕೀಯ ಸಸಿಯನ್ನು ಇಂದು ಹೆಮ್ಮರವಾಗಿ ಬೆಳೆಸಿದ ಕೀರ್ತಿ ಡಾಕ್ಟರ್ ಬಿ.ಟಿ. ರುದ್ರೇಶ್ ಅವರಿಗೆ ಸಲ್ಲುತ್ತದೆ. ಗುರುಗಳು ತೋರಿದ ದಾರಿಯಲ್ಲಿ ಅವರ ಆದರ್ಶಗಳನ್ನು ಅಕ್ಷರಶಃ ಪಾಲಿಸುತ್ತಾ ಅಶ್ವಿನಿ ಕ್ಲಿನಿಕ್ನ ಈ ಪವಿತ್ರ ಪರಂಪರೆಯನ್ನು ಇಂದಿಗೂ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಗುರುಗಳ ಆಶೀರ್ವಾದದ ಬಲದಿಂದಾಗಿ ಈ ಕ್ಲಿನಿಕ್ನ ಹೊಸ್ತಿಲು ತುಳಿದ ಯಾವುದೇ ಆರೋಗ್ಯ ಸಾಧಕ ನಿರಾಶನಾಗಿ ಮರಳಿದ್ದಿಲ್ಲ. ಅದು ಡಾಕ್ಟರ್ ಎ ವಿ ಕೃಷ್ಣಮೂರ್ತಿ ಅಂತ ಮುಂಚೆ ಶುರು ಮಾಡಿದ್ದು ಈ ಕ್ಲಿನಿಕ್ನ. ಆವಾಗಿಂದ ನಾನು ಅವ್ರ ಹತ್ರ ಬರ್ತಾ ಇದ್ದೀನಿ. ಪ್ರತಿಯೊಂದು ನಿಧಾನಕ್ಕೆ ಮಾತಾಡಿ ವಿಚಾರಿಸಿ ಏನು ತೊಂದರೆ ಇದೆ ಅಂತ ಹೇಳಿ ಕೇಳಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ವಿಚಾರಿಸ್ತಾರೆ. ಎಷ್ಟೋ ನೆಮ್ಮದಿ ಇರುತ್ತೆ. ಸೊ ನಾವು ಆಕ್ಚುಲಿ ಇರೋದು US ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಇಯರ್ಲಿ ಯಾವಾಗ ಬರ್ತೀವೋ ಫಸ್ಟ್ ಸ್ಟಾಪ್ ಇಸ್ ಡಾಕ್ಟರ್ ರುದ್ರೇಶ್. ಇಲ್ಲಿ ಬಂದು ಮಕ್ಕಳಿಗೆ ಜ್ವರ ಬಂತ ಹೋಮಿಯೋಪತಿ, ಮಕ್ಕಳಿಗೆ ಕಣ್ಣು ಉರಿತಾ ಇದೆಯಾ ಹೋಮಿಯೋಪತಿ, ಈ ತರ. ಸೊ ರಿಯಲಿ ಥ್ಯಾಂಕ್ಫುಲ್ ಟು ಡಾಕ್ಟರ್. ಇದಕ್ಕೆ ಈ ತರ ಈಸ್ ಹೆಲ್ಪಿಂಗ್ ಅ ಲಾಟ್ ಆಫ್ ಅಸ್. ಅಲೋಪತಿ ಅಬ್ಬರ ಮತ್ತು ಆಧುನಿಕ ಯಂತ್ರೋಪಕರಣಗಳ ನಡುವೆ ಹೋಮಿಯೋಪತಿಯ ನಯವಾದ ಸಕ್ಕರೆ ಮಾತ್ರೆಗಳಲ್ಲೇ ರೋಗವನ್ನು ಬುಡ ಸಮೇತ ಗುಣಪಡಿಸುವ ಶಕ್ತಿ ಇದೆ ಎಂದು ಸಾಬೀತುಪಡಿಸಿದ ಹಾದಿ ಸುಲಭದ್ದಾಗಿರಲಿಲ್ಲ. ಇವರ ವಿಶೇಷ ಏನಂದ್ರೆ ಇವರು ಬರೀ ಔಷಧವನ್ನ ಕೊಡೋದಿಲ್ಲ, ಇಡೀ ಫ್ಯಾಮಿಲಿನ ಚರ್ಚೆ ಮಾಡಿ, ಫ್ಯಾಮಿಲಿಯ ಮಾನಸಿಕ ಸಮಸ್ಯೆಗಳನ್ನ ಚರ್ಚೆ ಮಾಡಿ ದೇಹಕ್ಕೆ ಔಷಧಿ ಕೊಡೋ ಜೊತೆಗೆ ಮನಸ್ಸಿಗೂ ಸಹ ಔಷಧಿ ಕೊಡ್ತಾರೆ. ಇಲ್ಲಿ ಹೇಳ್ತಿರೋ ಅಂಶ ನಾನೇನಂದ್ರೆ, ಯಾವುದೋ ಒಂದು ಲೈನು ಚಿರಪರಿಚಿತವಾಗಿಲ್ಲದೆ ಇರುವಂತಹ ಒಂದು ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡಿ ಆ ಫೀಲ್ಡ್ ಅಲ್ಲಿ ಶ್ರಮ ವಹಿಸಿ ಇವತ್ತು ಡಾಕ್ಟರ್ ಬಿ.ಟಿ. ರುದ್ರೇಶ್ ಹೋಮಿಯೋಪತಿಗೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅನುಮಾನಗಳನ್ನು ಶ್ರದ್ಧೆಯಿಂದ ಎದುರಿಸಿ, ಟೀಕೆಗಳನ್ನು ಚಿಕಿತ್ಸಾ ಫಲಿತಾಂಶದಿಂದಲೇ ಮೆಟ್ಟಿ ನಿಂತು, ಸತತ ನಿಸ್ವಾರ್ಥ ಸೇವೆಯಿಂದಲೇ ಜನರ ಮನಸ್ಸಿನಲ್ಲಿ ಆಧುನಿಕ ಭಾರತದ ಹ್ಯಾನಿಮನ್ ಸ್ಥಾನ ಪಡೆದವರು ಡಾಕ್ಟರ್ ರುದ್ರೇಶ್. 1992 ಸುಮಾರು 93 ಒಂದಿನ ನನ್ನ ಆಫೀಸಿಂದ ಮನೆಗೆ ಬರ್ತಾ ಇದ್ದೆ. ಸೂಪರ್ ಟಾಕೀಸ್ ರೋಡ್, ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ. ಬ್ಯುಸಿ ರೋಡಲ್ಲಿ ಎಲ್ಲ ಎರಡೆರಡು ಕಾಣಕ್ಕೆ ಶುರು ಆಯ್ತು. ಬಹಳ ಕಷ್ಟದಲ್ಲಿ ಮನೆ ಸೇರಿದೆ. ಮನೆ ಸೇರಿದ ತಕ್ಷಣ ಗೊತ್ತಲ್ಲ, ಮನೆಯಲ್ಲಿರೋಲ್ಲ ಆ ಡಾಕ್ಟ್ರು ಈ ಡಾಕ್ಟ್ರು ಅಂತ ಎಲ್ಲ ಕಡೆಗೂ ಕರ್ಕೊಂಡು ಹೋದ್ರು. ಎಲ್ಲಾರ್ದು ಒಂದೇ ಅಡ್ವೈಸು, ಸರ್ಜರಿ ಮಾಡಬೇಕು, ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ.
ನಾನು ಡಾಕ್ಟರ್ ರುದ್ರೇಶ್ ಹತ್ರ ಒಂದ್ಸರಿ ಹೋಗ್ಬೇಕು ಅಂತೇಳಿ ಅವ್ರು ನನ್ನ ಆತ್ಮೀಯ ಸ್ನೇಹಿತರು ಕೂಡ, ಡಾಕ್ಟರ್ಗಿಂತ ಹೆಚ್ಚಾಗಿ ಹೋಗಿ ಹೇಳಿದೆ. ಅವರು ಇಷ್ಟು ಸೀರಿಯಸ್ ವಿಷಯ ಹೇಳ್ಬೇಕಾದ್ರೆ ಅವರು ತಮಾಷೆಯಾಗಿ ನಗ್ತಾನೆ, ಅದೇನ್ರಿ ಆಗಿದೆ, ಅಷ್ಟೇನಂತ ದೊಡ್ಡ ವಿಷಯ ಅಲ್ರಿ, ಇದಕ್ಕೆ ಪ್ಯಾಲ್ಸಿ ಅಂತಾರೆ, ಅಂದರೆ ಲಪ್ಪ ಅಂತ ಹೇಳ್ತಾರಲ್ಲ ಆ ಥರದ್ದು, ಒಂದು ವಾರದಲ್ಲಿ ಸರಿ ಹೋಗುತ್ತೆ ರೀ ಅಂದರು. ಔಷಧಿ ಕೊಟ್ಟರು. ಔಷಧಿ ಅಂದರೆ ಅವಾಗೆಲ್ಲನೂ ಸಣ್ಣ ಸಣ್ಣ ಗುಳಿಗೆ, ಇವಾಗ ಸ್ವಲ್ಪ ದೊಡ್ಡದು ಬಂದಿದೆ, ತುಂಬ ಸಣ್ಣ ಗುಳಿಗೆ, 8 ಅಥವಾ 9 ಒಂದು ಸಣ್ಣ ಪೇಪರಲ್ಲಿ ಪೌಡ್ರ್ ಮೇಲೆ ಹಾಕಿ ಕೊಡೋರು. 9 ಪ್ಯಾಕೆಟ್ ಕೊಟ್ಟರು. ದಿನಕ್ಕೆ 3 ಸಲ 3 ಪ್ಯಾಕೆಟು. 3 ದಿನದಲ್ಲಿ 9 ಪ್ಯಾಕೆಟ್ ಮುಗಿಯೋದ್ರೊಳಗಡೆ ನನಗೆ 2 ಕಾಣಿಸ್ತಿದ್ದಿದ್ದು ಕಂಪ್ಲೀಟ್ ಸ್ಟಾಪ್ ಆಯಿತು. ನಾರ್ಮಲ್ ಆಗಿ 2 ಕಣ್ಣಿಂದ ಒಂದನ್ನೇ ನೋಡೋಕ್ಕಾಯಿತು. ಅದಾಗಿದ್ದು 92ರಲ್ಲಿ. ಈಗ 34 ವರ್ಷ. ಇವತ್ತವರೆಗೂ ನನಗೆ ಆ ಪ್ರಾಬ್ಲಮ್ ಇನ್ನೊಂದು ಸಲ ರಿಪೀಟ್ ಆಗಿಲ್ಲ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ, ದೀರ್ಘಕಾಲದ ಚರ್ಮರೋಗಗಳು ಮತ್ತು ಸಂತಾನಹೀನತೆಯಿಂದ ಬಳಲುತ್ತಿದ್ದ ಸಾವಿರಾರು ದಂಪತಿಗಳಿಗೆ ಇವರ ಕೈಗುಣ ಹೊಸ ಆಶಾಕಿರಣ ಮೂಡಿಸಿದೆ. ಡಾಕ್ಟರ್ BT ರುದ್ರೇಶ್ ಅವರ ವಿಶೇಷತೆ ಎಂದರೆ ಅವರು ಕೇವಲ ರೋಗಕ್ಕೆ ಔಷಧ ಕೊಡುವುದಿಲ್ಲ, ಬದಲಿಗೆ ರೋಗಿಯ ಮನಸ್ಸಿಗೆ ಧೈರ್ಯ ತುಂಬುತ್ತಾರೆ. DV ಗುಂಡಪ್ಪ ರಸ್ತೆಯ ಈ ಕ್ಲಿನಿಕ್ ಮುಂದೆ ಮುಂಜಾನೆಯೇ ನಿಲ್ಲುವ 100 ಜನರ ಸಾಲೆ ಇವರ ಮೇಲಿರುವ ಅಪಾರ ನಂಬಿಕೆಗೆ ಸಾಕ್ಷಿ. ಇವರ ಪ್ರೀತಿಯ ಮಾತು, ಸಾಂತ್ವನದ ಸ್ಪರ್ಶವೇ ಅರ್ಧ ರೋಗವನ್ನು ವಾಸಿ ಮಾಡುತ್ತದೆ. 150% ಕಾಯಿಲೆಗಳಿಗೆ ಔಷಧಿನೇ ಬೇಕಾಗಿಲ್ಲ ರೀ. ಅವನನ್ನು ಕೂರಿಸ್ಕೊಂಡು ಸರಿಯಾಗಿ ಎಲ್ಲಿ ತಪ್ತಾ ಇದೆ ಅಂತ ಹೇಳಿ ಎಲ್ಲಿ ಊನ ಆಗಿದೆಯೋ ಅದನ್ನು ಸರಿ ಮಾಡಿಕೊಟ್ರೆ ಅದು ಸರಿ ಹೋಗುತ್ತೆ ಕಾಯಿಲೆ. ಯಾಕೆ? ಕಾಯಿಲೆ ಸರಿ ಹೋಗೋದು ನಿನ್ನ ನನ್ನ ಔಷಧಿಯಿಂದ ಮಾತ್ರ ಅಲ್ಲ. ದೇವರು ನಮ್ಮೆಲ್ಲರಿಗೂ ಕೂಡ ಹುಟ್ಟಿದ ದಿವಸನೇ ಒಂದು ಶಕ್ತಿ ಕೊಟ್ಟಿದ್ದಾನೆ. ಏನದು? ಸ್ಪಾಂಟೇನಿಯಸ್ ಇಂಟೆಲಿಜೆಂಟ್ ಸೆಲೆಕ್ಟಿವ್ ರಿಪೇರಿಂಗ್ ಕೆಪಾಸಿಟಿ. ಅದಿರೋ ಹೊತ್ತಿಗೆ ಎಲ್ಲ ಡಾಕ್ಟ್ರು ಆಟ ಆಡೋದು. ಅದು ನಮ್ಮ ಹತ್ರ ಇದ್ದೇ ಇದೆ. ಔಷಧಿ ತೊಗೊಳ್ದೇ ಇದ್ರು ನೀನು ಸರಿ ಹೋಗ್ತೀಯ. ಇದನ್ನ ಡಾಕ್ಟ್ರುಗಳು ಹೇಳೋಕೆ ಹಿಂಜರಿತಾರೆ. ಸತ್ಯ ಅದೇನೆ. ಅದು ಗೊತ್ತಿರಲಿ, ಹೆದರ್ಕೋಬೇಕಾಗಿಲ್ಲ ಕಾಯಿಲೆ ಬಂತು ಅಂತ. ಡಾಕ್ಟರ್ BT ರುದ್ರೇಶ್ ಅವರು ಕೇವಲ ರೋಗಿಗಳ ನಾಡಿಮಿಡಿತ ಬಲ್ಲ ವೈದ್ಯರಷ್ಟೇ ಅಲ್ಲ, ಸಮಾಜದ ನಾಡಿಮಿಡಿತ ಬಲ್ಲ ಶ್ರೇಷ್ಠ ಬರಹಗಾರ ಮತ್ತು ಚಿಂತಕ. ಹೋಮಿಯೋಪತಿ ಪದ್ಧತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು, ವೈದ್ಯಕೀಯ ಜಾಗೃತಿ ಮೂಡಿಸಲು ಇವರು ನಿರಂತರವಾಗಿ ಲೇಖನಗಳನ್ನು, ಪುಸ್ತಕಗಳನ್ನು ಬರೆಯುತ್ತಾ ಬಂದಿದ್ದಾರೆ. ಸಾಹಿತ್ಯ ಲೋಕಕ್ಕೆ ಇವರ ಕೊಡುಗೆ ಅಪಾರ. ಬರೀ ಅವರು ವೈದ್ಯರಾಗಿ ಅಷ್ಟೇ ಪ್ರಸಿದ್ಧಿ ಅಲ್ಲ, ಈ ಹೋಮಿಯೋಪತಿಯನ್ನ ಕುರಿತಂತೆ ಅನೇಕ ಕೃತಿಗಳನ್ನ ಅವರು ಬರೆದಿದ್ದಾರೆ. ಅದರಿಂದಾಗಿ ಇವರಿಗೆ ಪೇಷಂಟ್ಗಳಿಗೆ ತಮ್ಮ ಟ್ರೀಟ್ಮೆಂಟ್ ಅನ್ನ ಸುಧಾರಿಸಿಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲವಾಗಿದೆ. ತಮ್ಮ 70ರ ಹರೆಯದಲ್ಲೂ ಬದುಕಿನ ನೈಜ ಅನುಭವಗಳನ್ನು, ಚಿಕಿತ್ಸಾ ರಹಸ್ಯಗಳನ್ನು ಮತ್ತು ಅರಿವಿನ ತೇಜಸ್ಸನ್ನು ಸಮಾಜಕ್ಕೆ ಹಂಚಲು ಅವರು ಲೋಕಾರ್ಪಣೆಗೊಳಿಸಿದ ಮಹತ್ಕೃತಿಯೇ ಬೆಳಕಿನ ಬೆಳೆ. ಈ ಹೊತ್ತಗೆಯು ಕೇವಲ ಸಾಹಿತ್ಯದ ಪುಟಗಳಲ್ಲ, ಅದು ಅಜ್ಞಾನದ ಕತ್ತಲೆಯಲ್ಲಿ ಬಳಲುತ್ತಿರುವ ಕೋಟ್ಯಂತರ ಜೀವಗಳಿಗೆ ದಾರಿ ತೋರಿಸುವ ಅರಿವಿನ ದೀವಿಗೆ. ಅವ್ರು ಬರ್ದಿರೋ ಬಹುತೇಕ ಎಲ್ಲ ಪುಸ್ತಕಗಳನ್ನ ನಾವು ಮುದ್ರಣ ಮಾಡಿರೋದ್ರಿಂದ ನಾನು ಅವ್ರ ಬರಹನ ಹತ್ರದಿಂದ ನೋಡಿದ್ದೀನಿ ನಾನು. ಹಾಗಾಗಿ ಅವ್ರದ್ದು ಬಹಳ ಅವರು ಬರವಣಿಗೆ, ಈಗ ಅವ್ರದ್ದು ಬೆಳಕಿನ ಬೆಳೆ ಅಂತ ಒಂದು ಸಮಗ್ರ ಸಂಪುಟ ಬರ್ತಾ ಇದೆ. ಸುಮಾರು 800 ಪುಟಗಳ ಪುಸ್ತಕ ಅದು. ಅವರು ಆ ಒತ್ತಡ ಜೀವನದಲ್ಲೂ ಆ ಕನ್ನಡನ ಅಷ್ಟು ಬರೆದು ಇರೋದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ಆ ಪುಸ್ತಕ ಪ್ರತಿ ಗ್ರಂಥಾಲಯದಲ್ಲಿ ಇರಬೇಕಾದಂತ ಪುಸ್ತಕ ಅಂತ ನಾನು ಅದನ್ನ ಹೇಳಬಲ್ಲೆ ಅಷ್ಟೇ. ನಿಸ್ವಾರ್ಥ ಸೇವೆಗೆ ಗೌರವಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತವೆ ಎಂಬುದಕ್ಕೆ ಡಾಕ್ಟರ್ BT ರುದ್ರೇಶ್ ಅವರೇ ಸಾಕ್ಷಿ. ಇವರ ಸುದೀರ್ಘ ಸಾಮಾಜಿಕ ಮತ್ತು ವೈದ್ಯಕೀಯ ಸೇವೆಯನ್ನು ಪರಿಗಣಿಸಿ ನಾಡಿನ ಅತ್ಯುನ್ನತ ನಾಡೋಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಾಡೋಜ ಪ್ರಶಸ್ತಿಯೊಟ್ಟಿಗೆ ಅರಸಿ ಬಂದ ಪ್ರಶಸ್ತಿ ಸಮ್ಮಾನಗಳ ಪಟ್ಟಿ ಹಿರಿದು ಕೇವಲ ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ 100 ಪ್ರತಿಷ್ಠಿತ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಆದರೆ ಈ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಇವರ ಸರಳತೆಯನ್ನು ಬದಲಾಯಿಸಿಲ್ಲ. ರೋಗಿಯ ಮುಖದಲ್ಲಿ ಮೂಡುವ ನಗುವೇ ನನಗೆ ಸಿಗುವ ಅತ್ಯುನ್ನತ ಪ್ರಶಸ್ತಿ ಎನ್ನುವ ಇವರ ನಡೆ ಎಲ್ಲರಿಗೂ ಮಾದರಿ. ಒಂದು ಕ್ಲಿನಿಕ್ಕು 70 ವರ್ಷ ನಡ್ಕೊಂಬರೋದಿದೆಯಲ್ಲ, ಜನಗಳ ಪ್ರಭಾವಿ ವಲಯದಲ್ಲಿ ಒಂದು ಛಾಪನ್ನ ಮೂಡಿಸೋದಿದೆಯಲ್ಲ, ಅದು ನನ್ನ ಪ್ರಕಾರ ಅತ್ಯಂತ ಶ್ರೇಷ್ಠ. ಡಾಕ್ಟರ್ BT ರುದ್ರೇಶ್ ಅವರ ಈ ಬೃಹತ್ ವೈದ್ಯಕೀಯ ಯಜ್ಞದಲ್ಲಿ ಅವರಿಗೆ ಪ್ರತಿದಿನವೂ ಹೆಗಲಾಗಿ ದಾರಿದೀಪವಾಗಿ ನಿಂತಿದ್ದು ಅವರು 40 ವರ್ಷಗಳ ಸಹಚಾರಿ ಶ್ರೀಮತಿ ಸ್ವರ್ಣಲತಾ ಅವರೊಡನಿನ ದಾಂಪತ್ಯ ಮತ್ತು ವಿಸ್ತರಿತ ಕುಟುಂಬ ವಂಶವೃಕ್ಷ.
ಈ ಆದರ್ಶ ದಾಂಪತ್ಯದ ಒಡನಾಟವೇ ಇವರ ಎಲ್ಲಾ ಸಾಧನೆಗಳ ಹಿಂದಿರುವ ಅಸ್ಥಿವಾರ. ನಮ್ಮ ತಂದೆ ನೋಡ್ತಾ ಇದ್ದಿದ್ದ ರೀತಿ ಕ್ಲಿನಿಕ್ ಅಲ್ಲಿ ಪೇಷಂಟ್ಸ್ ನ ಅವ್ರನ್ನ ಮಾತಾಡಿಸ್ತಾ ಇದ್ದಿದ್ದ ರೀತಿ, ಪೇಷಂಟ್ಸ್ ನ ಅರ್ಥ ಮಾಡ್ಕೊಂತಾ ಇದ್ದಿದ್ದ ರೀತಿ, ಕೊಲೀಗ್ಸ್ ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡುವಂತದ್ದು, ಎಲ್ಲಾರ್ಗು ಹೇಳ್ಕೊಡುವಂತದ್ದು, ಎಲ್ಲಾರ್ನು ಜೊತೆಗೆ ತಗೊಂಡು ಹೋಗುವಂತದ್ದು, ಒಳ್ಳೆ ರೀತಿಯಲ್ಲಿ ಕ್ಲಿನಿಕ್ ನ ನಡೆಸ್ಕೊಂಡು ಹೋಗುವಂತದ್ದು, ಎಲ್ಲಾರ್ನು ಜೊತೆಗೆ ತಗೊಂಡು ಹೋಗುವಂತದ್ದು, ಯಾವ್ದಾದ್ರು ಪ್ರಾಬ್ಲಮ್ ನ ಬಂದ್ರೆ ಅದನ್ನ ಕೆಡಿಸ್ಕೊಳ್ಳದಲ್ಲೇನೆ ಯಾವ ರೀತಿ ಆ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡಬೇಕು ಅನ್ನೋಂಥದ್ದು ನನ್ನ ತಂದೆಯಿಂದ ಮೂಲತಃ ಕಲ್ತಿದ್ದು. ಗಾಂಧಿ ಬಜಾರ್ನ ಡಿವಿಜಿ ರಸ್ತೆಯ ಆ ಪುಟ್ಟ ಕ್ಲಿನಿಕ್ನಿಂದ ಜಗತ್ತಿನಾದ್ಯಂತ ಹೋಮಿಯೋಪತಿಯ ಬೆಳಕನ್ನು ಪಸರಿಸಿದ ಈ ಮಹಾನ್ ಮಾನವತಾವಾದಿ ಇಂದಿನ ಯುವ ವೈದ್ಯಕೀಯ ಪೀಳಿಗೆಗೆ ದಾರಿದೀಪ. ಇವರ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದ ಕನಸು ಮತ್ತು ಸೇವೆ ನಿರಂತರವಾಗಿ ಸಾಗಲಿ. ಲೇಖನೆಯ ಪಸೆಯಾರದೆ ಅಭೀಪ್ಸೆಗಳೆಲ್ಲವೂ ಈಡೇರಿ, ಅಭೀಷ್ಟ ನೆರವೇರಿ, ಕಂಡ ಕನಸುಗಳೆಲ್ಲವೂ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಲೆಂಬ ಶುಭೇಚ್ಛೆ. ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ. ನನಗಂತೂ ಅನಿಸಿದೆ, ನೀನೊಲಿದರೆ ಕೊರಡೂ ಕೊನರುವುದಯ್ಯ ಅನ್ನೋದು ಇಂಥ ಔಷಧೀಯ ಪದ್ಧತಿಯಿಂದ ಮಾತ್ರ ಸಾಧ್ಯ ಅನ್ಸುತ್ತೆ.